बीजापुर शहर में टेलरिंग फैशन डिजाइनिंग कोर्स जो आपको 50 दिनों का कोर्स वो भी मुफ्त में दिया जाएगा। लिमिटेड सीट लिमिटेड टाइम है और साथ ही आपको टेलरिंग कांची, टेलरिंग टेप, धागा, बुक, पेन, बैग, 2 ब्लाउज, ये सारे आइटम भी फ्री में दिए जाएंगे और इन केंद्र सरकार की ओर से एक सर्टिफिकेट भी दी जाएगी। और इनका पता है टेलरिंग फैशन डिजाइनिंग कोर्स, कलात की मस्जिद के पास, पारा कमान, बैक साइड रोड, बीजापुर। नमस्कार, आप देख रहे हैं FM एक्सप्रेस न्यूज और मैं हूं आपके साथ मानवी ठाकुर। बीजापुर शहर में वीरेश फिल्म प्रोडक्शन की ओर से वीरेश बिरादर के नेतृत्व में साड़ी फैशन शो। साड़ी भारत की एक संस्कृति है जहां पर महिलाएं इसे बहुत ही शौक से और बहुत ही डिजाइन कर साड़ियां पहनती हैं, जो भारत की संस्कृति की ओर 4 चांद लगा देता है। जगह पर होते हैं पर बीजापुर शहर में साड़ी फैशन शो को देखकर लोगों ने इसे बहुत ही सराहा और बहुत सारे फैशन डिजाइनर साड़ियां पहनकर आए हुए लड़कियां और महिलाओं को पुरस्कार भी दिया गया। और इस साड़ी फैशन शो में बहुत सारी परफॉर्मेंस भी देखने को मिली, जहां पर बच्चों का डांस और सिंगिंग और बहुत सारी परफॉर्मेंस यहां पर देखने को मिला और बहुत सारे दर्शक इसका मजा लेते हुए नजर आए। और आए हुए लोगों का यह कहना था कि बीजापुर शहर में ऐसे प्रोग्राम होने चाहिए जिससे लोगों में एक एंटरटेनमेंट और लोगों में एक जोश का माहौल और लोगों को सीखने के लिए बहुत कुछ मिलेगा। ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ 20 ಖ್ಯಾತಿಯ ವಿಜಯಪುರದ ಗಾಯಕಿ ಸಾಕ್ಷಿ ಹಿರೇಮಠ್. ಇವತ್ತೇನು ವಿಶೇಷ ಅಂದ್ರೆ ವೀರೇಶ್ ಫಿಲ್ಮ್ ಪ್ರೊಡಕ್ಷನ್ಸ್ ಅವರು ಟ್ರೆಡಿಷ್ನಲ್ ಸ್ಯಾರಿ ಫ್ಯಾಷನ್ ಶೋನ ಏರ್ಪಡಿಸಿದ್ದಾರೆ. ಏನು ಖುಷಿ ಅಂದ್ರೆ ನಮ್ಮ ಬಿಜಾಪುರದಾಗ ಎಲ್ಲ ಹೆಣ್ಮಕ್ಳಿಗೂ ಒಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ರೆಡಿ ಆಗೋದು ಎಷ್ಟು ಇಷ್ಟ, ಆದರೆ ಅವರೆಲ್ಲ ಡೈಲಿ ಲೈಫ್ ಒಳಗೆ ಬ್ಯುಸಿ ಆಗಿಬಿಡ್ತಾರೆ. ಸೊ ಅಂಥವರಿಗೆಲ್ಲ ಒಂದು ಅಮೂಲ್ಯವಾದ ಅವಕಾಶ ತಮ್ಮನ್ನು ತಾವು ತೋರಿಸ್ಕೊಳ್ಳಿಕ್ಕೆ, ತಮ್ಮ ಅಂದ ಚಂದನ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಒಂಥರ ಖುಷಿ ಆಗ್ತದೆ ಎಲ್ಲ ಹೆಣ್ಮಕ್ಳಿಗೂ. ಸೊ ಇಂಥ ಕಾರ್ಯಕ್ರಮಗಳು ಇನ್ನೂ ತುಂಬ ಆಗಬೇಕು ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಈ ಪರಂಪರೆ ಅಂತಂದು ಹೇಳಿ ಹೆಸರಿಟ್ಕೊಂಡು ಇಷ್ಟು ಒಳ್ಳೆ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದರು ನಮ್ಮ ವೀರೇಶ್ ಬಿರಾದರ್ ಅವರು. ಯಾಕಂದ್ರೆ ಈ ಒಂದು ಸೀರೆ ಅನ್ನೋದು ಹೆಣ್ಮಕ್ಳಿಗೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ಈಗ ನಾವು ಸೈಜ್ ವೈಸ್ ಹೋಗ್ತೀವಿ, ವೆಸ್ಟರ್ನ್ ಡ್ರೆಸ್ ಹಾಕೋಬೇಕು ಅಂತಂದ್ರೆ ಸೈಜ್ ವೈಸ್ ಹೋಗ್ತೀವಿ. ಅವು ನಮ್ಮ ಕಲರ್ ಇಷ್ಟ ಆದರೆ ಸೈಜ್ ಬರೋಲ್ಲ, ಸೈಜ್ ಇಷ್ಟ ಆದರೆ ಕಲರ್ ಬರೋಲ್ಲ. ಸೊ ನಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಕಮ್ಮಿ ಮಾಡ್ತೈತಿ ನಮ್ಮ ವೆಸ್ಟರ್ನ್ ಡ್ರೆಸ್. ಬಟ್ ನಮ್ಮ ಸ್ಯಾರಿ ಹಂಗಲ್ಲ. ನಮ್ಮ ಸ್ಯಾರಿ ಏನದ ಅಂದ್ರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡ್ತೈತಿ. ಯಾಕಂದ್ರೆ ಪ್ರತಿಯೊಂದು ಅಳತೆ ಹೆಣ್ಣುಮಕ್ಕಳು ಸೀರೆ ಉಟ್ಕೋಬಹುದು. ಅದನ್ನು ನಮ್ಮ ಗೌರವದ ಪ್ರತೀಕನೂ ಹೌದು. ಆಮೇಲೆ ಸೀರೆ ಅನ್ನೋದು ತನ್ನದೇ ಆದಂಥ ಒಂದು ಇತಿಹಾಸ ಹೊಂದಿರ್ತೈತಿ. ಅದು ನಾವು ಈ ರೀತಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಈಗ ಯಾವ ಸೀರೆ ಎಲ್ಲಿ ಸೀರೆ ಅಂಥೇಳಿ ಇತಿಹಾಸಕ್ಕಿಂತಲೂ ಪ್ರತಿಯೊಂದು ಸೀರೆನೂ ಏನಾಗಿರ್ತೈತಿ ಅಂದ್ರೆ ತನ್ನದೇ ಆದಂಥ ಒಂದು ಇತಿಹಾಸ. ಅಂದರೆ ಈಗ ವಾರ್ಡ್ರೂಮಲ್ಲಿರುವಂಥ ಪ್ರತಿಯೊಂದು ಸೀರೆನೂ ಒಂದು ಇತಿಹಾಸ ಹೊಂದಿರ್ತೈತಿ. ಯಾವ ಥರ ಅಂದ್ರೆ ಈ ಸೀರೆ ನಾವು ತೆಗೆದ್ವಿ ಹೊರಗೆ ಅಂತಂದ್ರೆ ಅದನ್ನು ತಗೊಳ್ಳೋ ಟೈಮ್ನಾಗ ಏನಾಗಿತ್ತು, ತಗೊಳ್ಳೋ ಸಿಚುವೇಶನ್ ಏನಿತ್ತು, ಯಾವ ಟೈಮ್ನಾಗ ನಾವು ತೊಗೊಂಡಿವಿ, ಯಾವ ಕಾರ್ಯಕ್ರಮಕ್ಕೆ ತೊಗೊಂಡಿವಿ, ಯಾರು ಕೊಡಿಸಿದ್ರು, ಅಮ್ಮ ಕೊಡಿಸಿದ್ದು, ಗಂಡ ಕೊಡಿಸಿದ್ದು, ಅತ್ತೆ ಕೊಡಿಸಿದ್ದು, ಈ ಥರ ಪ್ರತಿಯೊಂದಕ್ಕೂ ಒಂದೊಂದು ಹಿಸ್ಟ್ರಿ ಇರ್ತೈತಿ. ಸೊ ಇಂಥ ಒಂದು ಸೀರೆಯನ್ನು ಒಂದು ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ವೀರೇಶ್ ಬಿರಾದರ್ ಅವರು ನಮ್ಮ ಬಿಜಾಪುರ ಒಳಗೆ ಮಾಡಿದ್ದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಜಡ್ಜ್ ಆಗಿ ಬಂದಿದ್ದು ಇನ್ನೂ ಖುಷಿ ಕೊಡ್ತು ನನಗೆ. ಮಕ್ಕಳು, ದೊಡ್ಡವರು, ಸಣ್ಣವರು, ವಯಸ್ಸಿನ ಇತಿಮಿತಿ ಇಲ್ಲದೆ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿದ್ರು ಇಲ್ಲಿ. ಸೊ ಇದು ಹೆಣ್ಣು ಮಕ್ಕಳಿಗೆ ಹೆಮ್ಮೆ ಹಾಗೂ ಖುಷಿ ತರುವಂಥ ವಿಷಯ ಅಂತ ಹೇಳ್ಬೋದು. ನಾನು ಮೇಕಪ್ ಆರ್ಟಿಸ್ಟು ಮತ್ತು ಸೋಷಿಯಲ್ ವರ್ಕರ್ ಪ್ರೀತಿ ಮೋಹನ್ ಪತ್ತಾರ್ ಅಂತ ಹೇಳಿ. ನನ್ನ ಹೆಸರು ಪ್ರತೀಕ್ಷಾ ಕೋಲ್ಕರ್ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ವೀರೇಶ್ ಫಿಲ್ಮ್ ಪ್ರೊಡಕ್ಷನ್ಸ್. ಯಾಕಂತಂದರೆ ವಿಜಯಪುರ್ನಲ್ಲಿ ಕೂಡ ಇಷ್ಟು ದೊಡ್ಡದಾಗಿರುವಂಥ ಇಷ್ಟು ಅದ್ಭುತವಾದಂತಹ ಫ್ಯಾಷನ್ ಶೋನನ್ನು ಆರ್ಗನೈಸ್ ಮಾಡಿದ್ದಾರೆ. ನಾನು ಇಲ್ಲಿ ಕ್ರಿಯೇಟಿವ್ ಡಿಸೈನ್ ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿಂದ ನನ್ನಲ್ಲಿ ಒಂದು ಉತ್ಸಾಹ ಅನ್ನೋದು ಹೆಚ್ಚಾಯಿತು. ಹಾಗೆ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹೊಸದಾಗಿ ಯಾರಾದರೂ ಕ್ರಿಯೇಟಿವ್ ಆಗಿ ಡಿಸೈನ್ನ ಮಾಡ್ತಿದ್ರೆ ಅವರಿಗೆ ಒಂದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ರೀತಿ ಫೆಸಿಲಿಟೀಸ್ ಕೂಡ ಇತ್ತು. ಹಾಗೆಯೇ ಹೌದು, ವಿಜಯಪುರ್ನಲ್ಲಿ ಈ ರೀತಿ ಪ್ರತಿಯೊಬ್ಬರು ಕೂಡ ಕ್ರಿಯೇಟಿವ್ ಆಗಿ ಡಿಸೈನ್ಗಳನ್ನು ಮಾಡ್ತಿರಬೇಕು. ಹಾಗೆಯೇ ಅಂಥವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಈ ರೀತಿ ಪ್ರತಿ ವರ್ಷವೂ ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ರೆ ಫ್ಯಾಷನ್ ಶೋಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಅವರಲ್ಲಿರುವಂಥ ಟ್ಯಾಲೆಂಟನ್ನು ಹೊರ ಹಾಕೋದಕ್ಕೋಸ್ಕರ ಒಂದು ಒಳ್ಳೆಯ ವೇದಿಕೆ ಸಿಕ್ಕಂಗಾಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವೀರೇಶ್ ಫಿಲ್ಮ್ ಪ್ರೊಡಕ್ಷನ್ಸ್. The reason for winning is Deepa aunty. They told that time I have came here, but otherwise I don't know that there is a
2025 saree competition. So thank you, auntie. ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ. ವಿಜಯಪುರ ನಗರದಲ್ಲಿ ಆಯೋಜಿಸಿದಂಥ ಇದು ಸಾರಿ ಫ್ಯಾಷನ್ ಶೋ ಅನ್ನೋದು ಹೆಣ್ಣು ಮಕ್ಕಳ ಒಂದು ಹಬ್ಬ. ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ವೀರೇಶ್ ಫಿಲ್ಮ್ ಅವರು ಎಲ್ಲ ಹೆಣ್ಣು ಮಕ್ಕಳ ಕನಸನ್ನು ನನಸು ಮಾಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಮೊದಲ ಬೆಂಗಳೂರು ಮತ್ತು ಹುಬ್ಬಳ್ಳಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ನಡೀತಾ ಇತ್ತು, ವಿಜಯಪುರದಲ್ಲಿ ನಡೀತಾ ಇರಲಿಲ್ಲ. ಇಂಥ ಒಂದು ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಆಯೋಜನೆ ಮಾಡಿದರೂ ಕೂಡ ಬಹಳ ಸುಂದರವಾಗಿ ಅತ್ಯುತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಾನು ಕೂಡ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ನ ಸಂಸ್ಥಾಪಕ ಅಧ್ಯಕ್ಷನಾಗಿ ನನ್ನ ಇಲ್ಲಿ ಸ್ಪಾನ್ಸರ್ಶಿಪ್ ಮಾಡಿಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದ್ದೇನೆ. ಭಾಳ ಸುಂದರವಾಗಿ ಮೂಡಿಬಂತಿದೆ. ಇದೇ ಥರ ಕಾರ್ಯಕ್ರಮಗಳಲ್ಲಿ ನಮ್ಮ ವಿಜಯಪುರದ ನಗರದಲ್ಲಿ ಅಥವಾ ನಾಡಿನಾದ್ಯಂತ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಸುರೇಶ್ ಜತ್ತಿ, ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾसेस संस्थापक अध्यक्ष विजयपुर। मेरा नाम अंजलि है और मुझे यहाँ पार्टिसिपेट करके बहुत अच्छा लग रहा है और मैं थैंक यू कहना चाहती हूँ प्रिया मैम को, जो उन्होंने मुझे पार्टिसिपेट करने के लिए एक मौका दिया और बहुत अच्छा लगा। थैंक यू। मुझे बहुत अच्छा लगा सर पार्टिसिपेंट्स करके। हर टाइम पढ़ाई वगैरह इसमें ही रहता है, वो तो हमारा डेली का एक्टिविटीज़ रहता है, तो कुछ ऑलराउंडर भी बनना चाहिए ना, तो एक्स्ट्रा करिकुलर एक्टिविटीज़ में भी पार्टिसिपेट करना चाहिए. सो आई डिसाइडेड टू कम हियर. आई फील वेरी मच हैप्पी हियर. थैंक यू। प्राइज़ लेके बहुत ही अच्छा लगा। पहले तो घबराहट हो रही थी कैसे कर सकती हूँ, और वहाँ स्टेज पर जाने के बाद सभी एंजाइटी सभी चली गई. आई जस्ट वांट्स टू थैंक काव्या कड़ीचोर बिकॉज ऑफ हर हार्ड वर्क एंड थैंक्स टू वीरेश फिल्म प्रोडक्शन. सो थैंक यू एवरीवन. We just want to create an awareness about how to a woman can wear a sari in a different look. Either it may be in a tradition or to create various looks in a sari. So thank you. That's just. ನಾನು ಇದನ್ನು ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದೆ, ಬಟ್ ಇದನ್ನು ವೇಸ್ಟ್ ಆಫ್ ಬೆಸ್ಟ್ ಮಾಡ್ಬೇಕಂತೇಳಿ ಭಾಳ ಹಿಂಗಿತ್ತು. ಬಟ್ ಇದು ಇಲ್ಲೊಂದು ಕ್ರಿಯೇಟಿವಿಟಿ ಅಂತೊಂದು ಆಪರ್ಚುನಿಟಿ ಸಿಕ್ಕ ಮೇಲೆ ಅದನ್ನು ನಾವು ವೇಸ್ಟ್ ಆಫ್ ಬೆಸ್ಟ್ ಮಾಡಿ ಅದನ್ನು ನಮ್ಮದೊಂದು ಸಂಸ್ಕೃತಿ ನಾವು ಸಾರಿ ಒಳಗೆ ನ್ಯೂಸ್ ಪೇಪರ್ಲಿಂದ ತೋರಿಸ್ಬೇಕಂತೇಳಿ ನಾನು ಇದನ್ನು ಮಾಡಿದೆ. ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋಂಥದ್ದೇ ನಾನು ಸ್ಪರ್ಧೆಯಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ದೇ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಬಟ್ ನಾನು ಸೆಕೆಂಡ್ ಬರ್ತೀನಿ ಅಂತಲೂ ಅಂದ್ಕೊಂಡಿದ್ದಿಲ್ಲ. ಬಟ್ ವೀರೇಶನ್ ಕ್ರಿಯೇಷನ್ ವತಿಯಿಂದ ನಾನು ಅವರ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಗೆದ್ದಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಅಂದರೆ ತುಂಬ ಹೇಳೋದಕ್ಕೂ ಆಗ್ತಾ ಇಲ್ಲ. ನಾನು ವಿನ್ನರ್ ಆಗ್ತೀನಿ ಅಂತಲೂ ಕೂಡ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ, ಬಟ್ ಆಗಿದ್ದೀನಿ. ನನ್ನ ಫ್ರೆಂಡ್ ಪ್ರಿಯಾ ಇವರು ಎಲ್ಲ ಇದು ಸಪೋರ್ಟ್ ಮಾಡದೇ ಇದ್ದಿದ್ರೆ ನಾನು ಆಗ್ತಿದ್ನಿ ಅನ್ನೋದು ಇದ್ದಿದ್ದಿಲ್ಲ. ಬಟ್ ಅವರಿದ್ದಾರೆ ಅಂತ ನಾನು ಆಗಿದ್ದೀನಿ. ನಂಗೆ ತುಂಬ खुशियाಗಿದೆ. मैं डिज़ाइनर राउंड में फ़र्स्ट आई, लेकिन मुझे नहीं पता था मैं फ़र्स्ट आऊँगी, लेकिन इसलिए मैंने ड्रेस चेंज कर लिया. ಆ್ಯಂಡ್ बहुत अच्छा लगा ಪಾರ್ಟಿಸಿಪೇಟ್ करके. ನನಗೆ ಇಷ್ಟ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಲೈಕ್ ಏನಂತಾರದು ಫಸ್ಟ್ ಬಂದೀನಿ ಆ್ಯಂಡ್ ಮೈ ಲುಕ್ ವಾಸ್ ಆಸಮ್. ನೀವು ಮತ್ತು ನನ್ನ ಫೋಟೋಸ್ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರಿಗೆ, ನಾನು ಇಶಾನಿ ಸಿದ್ರೆಡ್ಡಿ. ಇದು ಪ್ರೋಗ್ರಾಮ್ ಭಾಳ ಚಂದ ಇತ್ತು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನಾವು ಒಬ್ಬಾಕಿನೇ ಮಾಡ್ತೀನಿ. ಯಾರು ಸಪೋರ್ಟ್ ಮಾಡಲ್ಲ ಸರ್. ಅವ್ರಿಗೆ ಇನ್ನೊಂದು ಏನಾಗಿತ್ತು ಸರ್, ನಾನು ಜಿಮ್ ಆಯಿತು, ನಾನಾಯ್ತು, ನಾನು ಬಾಕ್ಸಿಂಗ್ ಕೆಲಸ ಮಾಡ್ತೀನಿ. ಮನ್ಯಾಗ ಮೊಬೈಲ್ ತಂದು ಅವಳೇ ಎಲ್ಲ ಇದು ಮಾಡ್ತಾರೆ ಸರ್. ಇವಾಗ ಯಾರಿಗೂ ಸಪೋರ್ಟ್ ಮಾಡಲ್ಲ, ಏನಿಲ್ಲ. ಮೊನ್ನೆ ಆದರೂ ಸ್ಕೂಲಲ್ಲಿ ಅವಳೇ ಫಸ್ಟ್ ಬಂದಿದ್ದಾಳೆ. ಇವಾಗ ಪ್ರತಿಯೊಂದು ಇವೆಂಟ್ ಆಗಲಿ, ಫಂಕ್ಷನ್ ಆಗಲಿ, ಎಲ್ಲ ಥರ ಅವಳೇ ಡ್ಯಾನ್ಸ್ ಮಾಡೋದು ಎಲ್ಲ ಇದು ಮಾಡ್ತಾರೆ. ಪ್ರತಿಯೊಂದು ಇದು ಮಾಡ್ತಾರೆ ಸರ್. ಯಾಕೆ ಹಾಗೆ ಒಂದು ಆಶೀರ್ವಾದ ಸ್ವಲ್ಪ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೂರಜ್ ಸಿದ್ರೆಡ್ಡಿ ಸರ್, ಬೌನ್ಸರ್ ಬಿಜಾಪುರ.